ಎಣ್ಣೆ ಕುದಿಸ್ಕೊಂಡಿರೋದು ಒಬ್ಬಟ್ಟು ಮಾಡೋಕ್ಕೆ. ಸೊ ಇದ್ರ ಮೇಲಿರೋ ನೀರನ್ನು ತೆಗಿಬೇಕು ಕಟ್ಟು. ಇದು ತೆಗೆದ್ರೆ ನಮಗೆ ರಸಂ ಮಾಡೋಕ್ಕೆ ಚೆನ್ನಾಗಿ ಟೇಸ್ಟಿ ಬರುತ್ತೆ. ಈ ಥರ ಮಾಡಿದ್ರೇ ಇದು ಚೆನ್ನಾಗಿರೋದು. ಇದಿಷ್ಟು ಐಟಮ್ ಇದ್ದರೆ ಸಾಕು, ನಿಮ್ಮ ರಸಂ ಸಖತ್ತಾಗುತ್ತೆ. ಹುಣಸೆಕಾಯಿ ಕೂಡ ಬೇಕಾಗುತ್ತೆ ಇದಕ್ಕೆ. ಇವಾಗ ಇದನ್ನು ಹಿಂಗೆ ಒಂಚೂರು ಕಿವುಚ್ಬಿಟ್ಟು ಇದರಲ್ಲಿ ಆ್ಯಡ್ ಮಾಡಬೇಕು ಪಾತ್ರೆಗೆ, ಕಟ್ ಹಾಕೊಂಡಿರೋವಂಥ ಪಾತ್ರೆಗೆ. ಹೆಲೋ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲೋ ಫ್ಲೇಮಲ್ಲಿ ಪಾತ್ರೆ ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ಇವಾಗ ನಿಮ್ಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು 5 ಸೆಕೆಂಡ್ ಎಣ್ಣೆ ಕಾಯಕ್ಕೆ ಕೊಡಿ. ಓಕೆ, ಇವಾಗ ಎಣ್ಣೆ ಕಾಯ್ದಿದೆ. ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಈರುಳ್ಳಿ ಹಾಕ್ಕೊಳ್ಳಿ. ಅದೇ ನೀವು ಸುಟ್ಕೊಂಡಿದ್ರು ಅದನ್ನು ಇವಾಗ ಎಣ್ಣೆಗೆ ಹಾಕ್ಕೊಳ್ಳಿ. ಅದ್ರ ಜೊತೆಲೇ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ. ಅದಕ್ಕೆ ಇವಾಗ ಚೆನ್ನಾಗಿ ಒಂಚೂರು ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಇನ್ನೂ ಎಷ್ಟೆಷ್ಟು ತಿನ್ನಲಿ ಅಂತ ಅನಿಸುತ್ತೆ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಒಬ್ಬಟ್ಟು ಮನೇಲಿ ಯುಗಾದಿ ಹಬ್ಬ ಅಥವಾ ಇನ್ನೇನಾದರೂ ಹಬ್ಬಗಳಿದ್ದರೆ ಮಾಡ್ತಾರೆ ಅದ್ರ ಜೊತೆಲಿ, ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಯುಗಾದಿ ಹಬ್ಬ ಎಲ್ಲರೂ ಮನೇಲಿ ಸ್ಪೆಷಲ್ ಮಾಡ್ತಾ ಇರ್ತೀರಾ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲನ ತಿಂದು ಖುಷಿ ಇರಲಿ, ದುಃಖನೇ ಇರಲಿ, ಎರಡು ಬ್ಯಾಲೆನ್ಸನ್ನು ಇಟ್ಕೊಂಡು ಬೇವು ಬೆಲ್ಲ ಥರ ಹ್ಯಾಪಿಯಾಗಿ ಸಂತೋಷವಾಗಿರಿ. ಓಕೆ, ಇವಾಗ ಇದಕ್ಕೆ ನಾವು ಕರಿ ಲೀವ್ಸನ್ನು ಹಾಕ್ಕೊಳ್ಬೇಕು, ಕರಿ ಪತ್ತ. ಓಕೆ, ಇದಕ್ಕೆ ಇನ್ನೊಂಚೂರು ಇದೇ ಥರ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಇವಾಗ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತೀನಿ, ಮತ್ತು ಒಂದು 3-4 ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಬೇಕಾದರೆ ಬರೀ ಕೆಂಪು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೂ ಒಂಚೂರು ಚೆನ್ನಾಗಿ ಹದಕ್ಕೆ ಬರೋವರೆಗೂ ಫ್ರೈ ಮಾಡಿ. ಇದು ಫ್ರೈ ಆಗಿಬಿಟ್ಟು ಒಂಚೂರು ಸಾಫ್ಟ್ ಆಗೋವರೆಗೂ ನಾವು ಇದರಲ್ಲಿ ಏನೇನು ಹಾಕ್ಕೊಳ್ಬೇಕು, ಏನೇನು ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂಚೂರು ಟೇಸ್ಟಿಗೆ ನಾನು ಒಣ ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸಾಂಬಾರ್ ಪೌಡರ್, ಇದನ್ನು ಕೂಡ ನೀವು MTR ಸಾಂಬಾರ್ ಪೌಡರ್ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಒಂಚೂರು ಟೇಸ್ಟಿ ಪರ್ಪಸ್. ಓಕೆ, ಅದಾದಮೇಲೆ ನಾನು ಇದಕ್ಕೆ ಒಂಚೂರು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಕೊಬ್ಬರಿ ತುರಿ ಕೂಡ ಇದರಲ್ಲೇ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಬಂದು ಟೇಸ್ಟಿಗೆ ಚೆನ್ನಾಗಿರುತ್ತೆ, ಹುಳಿ ರುಚಿಯಾಗಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದನ್ನು ಸಾಫ್ಟ್ ಆಗಕ್ಕೆ ಬಿಟ್ಟಿದ್ವಲ್ವ, ಅದನ್ನು ತೆಗೆದ್ಬಿಟ್ಟು ನೋಡೋಣ ಸಾಫ್ಟ್ ಆಗಿದೆನೋ ಅಂತ. ಸೊ ಸಾಫ್ಟ್ ಆಗಿದೆ. ಇವಾಗ ಅದು ಮಿಕ್ಸ್ ಮಾಡ್ಕೊಂಡಿರೋದು ಇಲ್ಲ ಹಾಕ್ಬಿಡ್ಬೇಕು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಅದನ್ನು ಟೇಸ್ಟ್ ಮಾಡಿದ್ರೆ ಎಷ್ಟು ಸಖತ್ತಾಗಿರ್ಬೋದಲ್ವ ಫ್ರೆಂಡ್ಸ್. ಓಕೆ, ಇದಕ್ಕೆ ನೀವು ಇವಾಗ ಇಂಗನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರಸಂ ರೆಡಿ.